ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರೂ ಸ್ಯಾಂಡ್ವಿಚ್ ಅಂದ್ರೆ ತುಂಬಾ ಇಷ್ಟ ಆಗುತ್ತಲ್ವಾ. ಇವತ್ತು ನಾನೊಂದು ಒಳ್ಳೆ ಸ್ಯಾಂಡ್ವಿಚ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಸ್ನಾಕ್ ಕೂಡ, ಈವ್ನಿಂಗ್ ಸ್ನಾಕ್ಗೂ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಮತ್ತೆ ಕಾರ್ನ್ ಹಾಕಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ ಆಗಿರುವಂತ, ಕ್ವಿಕ್ ಆಗೂ ಆಗುವಂತ ಸ್ಯಾಂಡ್ವಿಚ್ ರೆಸಿಪಿ. ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ, ಬಟರು. ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಲ್ಲಿ ಆನಿಯನ್, ದೊಡ್ಡ ಸೈಜ್ ಒಂದು ಆನಿಯನ್ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಬಿಟ್ಟು ಹಾಕೋಬೇಕು. ಒಂದ್ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಸಾಫ್ಟ್ ಆಗಿ, ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ತರ ಆಗೋ ತನಕ ಒಂದ್ 2 ನಿಮಿಷ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ತುಂಬಾನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್, ತುಂಬಾ ಕಮ್ಮಿ ತರಕಾರಿಗಳು ಹಾಕಿ ಮಾಡುವಂತದ್ದು. ತುಂಬಾ ಬೇಗ ಆಗುತ್ತೆ, 10-15 ನಿಮಿಷ ಸಾಕು ರೆಡಿ ಆಗೋಕೆ. ಇಲ್ಲಿ ಸ್ಪಿನಾಚ್ ತಗೊಂಡಿದ್ದೀನಿ ಅಥವಾ ಪಾಲಕ್, ಒಂದು 100 ರಿಂದ 150 ಗ್ರಾಮ್ ಇರಬೇಕು. ಒಂದು ದೊಡ್ಡ ಪ್ಯಾಕ್ ಅಲ್ಲಿ ಒಂದು ಅರ್ಧ ಪ್ಯಾಕ್ ತಗೊಂಡೆ, 1/4 kg ಪ್ಯಾಕ್ ಅಲ್ಲಿ. ಸೊ ಒಂದು 100-150 ಗ್ರಾಮ್ ಅಷ್ಟು ಸೊಪ್ಪನ್ನು ತಗೊಂಡು ಕಟ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಸೈಜ್ ಅಲ್ಲಿ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ 1 ನಿಮಿಷ ಕೈ ಆಡ್ಸಿದ್ರೆ ಬೆಂದ್ಬಿಡುತ್ತೆ ಚೆನ್ನಾಗಿ, ಸೊಪ್ಪು ಬೇಗನೆ ಬೆಂದೋಗುತ್ತೆ. ಸೊ ಒಂದು ನಿಮಿಷ ಕೈ ಆಡಿಸ್ಬಿಟ್ಟು ಆಮೇಲೆ ಇದಕ್ಕೆ ಕಾರ್ನ್ ಹಾಕ್ತಿದ್ದೀನಿ. ಜೋಳ ಬರುತ್ತಲ್ಲ, ಕಾರ್ನ್, ಫ್ರೆಶ್ ಕಾರ್ನ್. ಅದು ನನ್ನ ಹತ್ರ ಫ್ರೋಸನ್ ಇತ್ತು, ಫ್ರೋಸನ್ ಹಾಕ್ತಿದ್ದೀನಿ. ಫ್ರೋಸನ್ ಆದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು, ಅದನ್ನೇನ್ ಸಪರೇಟ್ ಆಗಿ ಬೇಯಿಸೋದೆಲ್ಲ ಬೇಕಿಲ್ಲ. ಸೊಪ್ಪು ಜೊತೆಗೆ ಈಗ 1-2 ನಿಮಿಷ ಕೈ ಆಡ್ಸಿದ್ರೆ ಬೆಂದೇ ಬಿಡುತ್ತೆ. ನಿಮ್ಮ ಹತ್ರ ಫ್ರೆಶ್ ಇದ್ರೆ ಒಂದ್ ಸ್ವಲ್ಪ ಸಪರೇಟ್ ಪಾತ್ರೆಯಲ್ಲಿ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ನೀರ್ ಚೆಲ್ಬಿಟ್ಟು ಹಾಕಿ. ಇಲ್ಲ ಮೈಕ್ರೋವೇವ್ ಇದ್ರೆ ಮೈಕ್ರೋವೇವ್ಗೆ ಒಂದು ಬೌಲಲ್ಲಿ ಮೈಕ್ರೋವೇವ್ ಒಂದು 5-10 ನಿಮಿಷ ಮೈಕ್ರೋವೇವ್ ಇಟ್ಬಿಟ್ರು ಬೆಂದ್ಬಿಡುತ್ತೆ. ಒಂದು ಅರ್ಧ ಮುಕ್ಕಾಲಷ್ಟು ಬೇಯಿಸ್ಬಿಟ್ಟು ಸಪರೇಟ್ ಆಗಿ ಆಮೇಲೆ ಹಾಕೊಳ್ಳಿ, ಬೇಗ ಆಗುತ್ತೆ. ನಾನ್ ಫ್ರೋಸನ್ ಕಾರ್ನ್ ಯೂಸ್ ಮಾಡ್ತಿರೋದ್ರಿಂದ ಡೈರೆಕ್ಟ್ ಆಗಿ ಹಾಕಿದೀನಿ. ಒಂದು 4-5 ನಿಮಿಷ ನಾನು ಹಿಂಗೆ ಮಧ್ಯ ಮಧ್ಯ ಕೈ ಆಡಿಸ್ತಾ ಬೇಯಿಸ್ತಾ ಇದ್ದೀನಿ. ಬೆಂದೋಗುತ್ತೆ, 4-5 ನಿಮಿಷ ಸಾಕು, ಬೆಂದ್ಬಿಡುತ್ತೆ. ಇದನ್ನೇನ್ ಸಾಫ್ಟ್ ಆಗಿ ಬೇಯಿಸೋದ್ ಬೇಕಿಲ್ಲ, ಒಂದ್ ಮುಕ್ಕಾಲ್ ಬೆಂದ್ರು ರುಚಿ ಚೆನ್ನಾಗಿರುತ್ತೆ ಕಾರ್ನ್ದು. ಇದಕ್ಕೆ ಇವಾಗ ಮಸಾಲಾ ಪೌಡರ್ಗಳೆಲ್ಲ ಆಡ್ ಮಾಡ್ಬೇಕು. ಇಲ್ಲಿ ನಾನು ಮಿಕ್ಸ್ಡ್ ಹರ್ಬ್ಸ್ ಅಂತ ಬರುತ್ತೆ, ಒಂದು ಪಿಜ್ಜಾಗ್ ಹಾಕ್ತಾರಲ್ಲ ಅದೆಲ್ಲ ಮಿಕ್ಸ್ಡ್ ಹರ್ಬ್ಸ್ ಅಂತ ಅದಿತ್ತು. ಅದನ್ನ ಒಂದು ಅರ್ಧ ಟೀ ಸ್ಪೂನ್ ಅದಾಕ್ತಿದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರ್ಗಿಂತ, ಇದ್ರೆ ಅದನ್ನ ಹಾಕೊಳ್ಳಿ. ಮತ್ತೆ ಒಂದು 1/4 ಚಮಚ ಪೆಪ್ಪರ್ ಪೌಡರು, ಮತ್ತೆ ಒಂದು ಅರ್ಧ ಚಮಚ ಸಾಲ್ಟ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. 1-2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಇನ್ನೇನು ಹಾಕೋದಿಲ್ಲ. ಉಪ್ಪು ಟೇಸ್ಟ್ ನೋಡಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಇನ್ನೊಂದ್ ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಗುತ್ತೆ ಫಿಲ್ಲಿಂಗು. ಫಿಲ್ಲಿಂಗ್ ರೆಡಿ ಆಯ್ತು, ಇಷ್ಟೇ ನೋಡಿ. ತುಂಬಾ ಬೇಗ 10-15 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಇದು ರೆಡಿ ಆದ್ಬಿಟ್ರೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದು, ಫಿಲ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದು ಸ್ಯಾಂಡ್ವಿಚ್ ಅಷ್ಟೇ, ತುಂಬಾ ಬೇಗ ಆಗುವಂತೆ. ಮತ್ತೆ ನೀವು ಲಂಚ್ ಬಾಕ್ಸ್ ಮಾಡ್ಕೊಡೋದಾದ್ರೂ ಅರ್ಲಿ ಮಾರ್ನಿಂಗ್ ಆಗಲ್ಲ ಅನ್ನೋದಾದ್ರೆ ಹಿಂದಿನ ದಿವಸ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಈ ಫಿಲ್ಲಿಂಗ್ ನ. ಇಲ್ಲ ಈವ್ನಿಂಗ್ ಸ್ನಾಕ್ ಆದ್ರೂ ಬೆಳಗ್ಗೆನೋ ಮಧ್ಯಾಹ್ನ ಫ್ರೀ ಇದ್ದಾಗ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ರೆ ಯಾವಾಗ ಬೇಕೋ ಅವಾಗ ಸ್ಯಾಂಡ್ವಿಚ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಬೇಗ ಆಗೋಗುತ್ತೆ. ನಾನಿಲ್ಲಿ ಟೋಸ್ಟ್ ಮಾಡ್ಕೊಳ್ಳೋಕೆ ಗ್ರೀನ್ ಚಟ್ನಿ ಬರುತ್ತಲ್ಲ, ಪುದೀನಾ ಮತ್ತೆ ಕೊತ್ತಂಬರಿ ಚಟ್ನಿ ಮಾಡ್ತೀವಲ್ಲ, ಅದಿತ್ತು ಮನೆಯಲ್ಲಿ. ಅದನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೀನ್ ಚಟ್ನಿ ಇದ್ರೆ ಗ್ರೀನ್ ಚಟ್ನಿ ಹಾಕಿ 2 ಸ್ಲೈಸ್ಗೆ ಗ್ರೀನ್ ಚಟ್ನಿ ಹಚ್ಬಿಟ್ಟು ಮತ್ತೆ ಫಿಲ್ಲಿಂಗ್ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜಾಸ್ತಿ ಹಾಕೊಂಡ್ರು ಚೆನ್ನಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು ನೀವು ತುಂಬ್ಕೊಂಡ್ಬಿಟ್ಟು ಅದನ್ನ ಒಂದ್ ಕಡೆ ಸ್ಲೈಸ್ಗೆ ಹಾಕಿ ಅದ್ರ ಮೇಲಕ್ಕೆ ಚೀಸ್, ನಾನು ಗ್ರೇಟೆಡ್ ಚೀಸ್ ಇತ್ತು, ಗ್ರೇಟೆಡ್ ಚೀಸ್ ಹಾಕ್ತಾ ಇದ್ದೀನಿ. ನೀವು ಸ್ಲೈಸಸ್ ಇದ್ರೆ ಸ್ಲೈಸಸ್ ಕೂಡ ಹಾಕ್ಬೋದು, ಯಾವ್ದಾದ್ರು ಚೀಸ್ ಹಾಕಿದ್ರೆ ನಡೆಯುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಕೂಡ ಹಾಕೊಳ್ಳಿ. ಮತ್ತೆ ಎರಡನ್ನು ಫೋಲ್ಡ್ ಮಾಡ್ಬಿಟ್ಟು ಮೇಲಿನ ಲೇಯರ್ಗೆ ಬಟರ್ ಹಚ್ಬಿಟ್ಟು ತವಾ ಮೇಲೆ ಫ್ರೈ ಮಾಡುವಾಗ 2 ಲೇಯರ್ಗೆ ಬಟರ್ ಹಚ್ಬೇಕು. ಸೊ 1 ಲೇಯರ್ಗೆ ಇವಾಗ ಹಚ್ಬಿಟ್ಟು ಅದನ್ನ ಕಾದಿರೋ ತವಾ ಮೇಲೆ ಬಟರ್ ಹಚ್ಚಿರೋ ಸೈಡ್ ನ ಕೆಳಗ್ ಬರೋಂಗಿಡಿ. ಆ ಕಡೆ ಟೋಸ್ಟ್ ಆಗ್ತಾ ಇರುತ್ತೆ, ಅವಾಗ ಮೇಲಿನ ಸೈಡ್ಗೂ ಕೂಡ ಬಟರ್ ಹಚ್ಕೋಬಹುದು ಈಸಿಯಾಗಿ. ಇದು ಲಂಚ್ ಬಾಕ್ಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಟ್ನಿ ಹಚ್ತೀವಲ್ಲ, ಗ್ರೀನ್ ಚಟ್ನಿ ಮತ್ತೆ ಇದು ಫಿಲ್ಲಿಂಗ್ ತುಂಬಾನೇ, ಕಾರ್ನ್ ಫಿಲ್ಲಿಂಗು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಈವ್ನಿಂಗ್ ಸ್ನಾಕ್ಗಂತೂ ಬೆಸ್ಟ್. ಅವಾಗ್ಲೇ ಮಾಡಿ ಮಕ್ಳಿಗೆ ರಜಾ ಇದ್ದಾಗೆಲ್ಲ ಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ. ದೊಡ್ಡವ್ರಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ 2 ಸೈಡ್ ಬಟರ್ ಹಚ್ಬಿಟ್ಟು ತವಾ ಮೇಲೆ ಟೋಸ್ಟ್ ಮಾಡಿದ್ರೆ ಸಾಕು, ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾಂಡ್ವಿಚ್ ರೆಡಿ ಆಯ್ತು. ಇದನ್ನ ಯಾವ ಶೇಪ್ ಬೇಕೋ ಆ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕೋ ಆ ತರ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕೆಚಪ್ ಕೊಟ್ರೇನು ಚೆನ್ನಾಗಿರುತ್ತೆ ಡಿಪ್ ಮಾಡ್ಕೊಳ್ಳೋಕೆ. ಇಲ್ಲ ಚಿಲ್ಲಿ ಸಾಸ್ ಬರುತ್ತಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಷ್ಟ ಆದ್ರೆ ಅದು ಕೂಡ ಸಾಸ್ಗಳ ಜೊತೆ ತಿನ್ಬೋದು. ಇಷ್ಟೇ, ಸ್ಪಿನಾಚ್ ಮತ್ತೆ ಕಾರ್ನ್ದು ಸ್ಯಾಂಡ್ವಿಚ್ ರೆಡಿ ಆಯ್ತು. ಸಿಂಪಲ್ ಆಗಿ, ಈಸಿಯಾಗಿ, ಕ್ವಿಕ್ ಆಗಿ ಆಗುವಂತ ಒಂದು ಸ್ನಾಕ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರೋ ರೆಸಿಪಿ. ನೀವು ಮನೇಲಿ ಮಾಡಿ ನೋಡಿ, ಹೇಗ್ ಬಂತು ಕಾಮೆಂಟ್ ಮಾಡಿ ಹೇಳಿ. ಇದು ಆಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಗೈಸ್. ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್ ಎವ್ರಿವನ್, ಬಾಯ್.